ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಟೆನ್ಷನ್ ಕಾರಣ ಸರ್ಜಿಕಲ್ ದಾಳಿಗೆ ಮಾತ್ರ ಭಾರತದ ಕಾರ್ಯಾಚರಣೆ ಸೀಮಿತಗೊಂಡಿಲ್ಲ. ಸತತ ಎರಡನೆಯ ದಿನವೂ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಘರ್ಷ ತೀವ್ರಗೊಂಡಿದೆ. ಹೀಗಾಗಿ ಜಮ್ಮು ಕಾಶ್ಮೀರ ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿರ್ತಕ್ಕಂತಹ ಜನಸಾಮಾನ್ಯರು ಜಮ್ಮುವಿನ ಕಡೆಗೆ ಧಾವಿಸ್ತಾ ಇದ್ದಾರೆ, ಊರುಗಳನ್ನು ಬಿಟ್ಟು ತೆರಳುತ್ತಾ ಇದ್ದಾರೆ. ಇವತ್ತು ಒಂದು ವರದಿಯ ಪ್ರಕಾರ ನಿಯರ್ಲಿ 90% ಶೇಕಡ 90ರಷ್ಟು ನಿವಾಸಿಗಳು ಭಾರತ ಮತ್ತು ಪಾಕಿಸ್ತಾನದ ಗಡಿಗಳಲ್ಲಿ ಇರ್ತಕ್ಕಂತಹ ಶೇಕಡ 90ರಷ್ಟು ನಿವಾಸಿಗಳು ತಮ್ಮ ಮನೆಗಳನ್ನು ಬಿಟ್ಟು ಸುರಕ್ಷಿತ ಸ್ಥಳಗಳಿಗೆ ತೆರಳಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಕಾರಣ ಇಂಟೆನ್ಸ್ ಆಗ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷ ಏನಿದೆ ಅದು ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಸರ್ಜಿಕಲ್ ದಾಳಿಯ ದಿನ ಮಧ್ಯರಾತ್ರಿ ನಾವು 1 ಗಂಟೆ 5 ನಿಮಿಷದಿಂದ ಮಧ್ಯರಾತ್ರಿ 1 ಗಂಟೆ 30 ನಿಮಿಷದವರೆಗೆ 25 ನಿಮಿಷ ದಾಳಿಯನ್ನು ಕೈಗೊಂಡಂತಹ ಸಂದರ್ಭದಲ್ಲಿ ಆ ಕಡೆ ಪಾಕಿಸ್ತಾನದ ರೇಂಜರ್ಸ್ ಮತ್ತು ಪಾಕಿಸ್ತಾನದ ಸೇನೆ ಭಾರತದ ಗಡಿಯಲ್ಲಿರ್ತಕ್ಕಂತಹ ಜನವಸತಿ ಪ್ರದೇಶಗಳ ಮೇಲೆ ದಾಳಿಯನ್ನು ನಡೆಸಿತ್ತು. ಫಾರ್ ದಿ ಫಸ್ಟ್ ಟೈಮ್ 1999ರ ಕಾರ್ಗಿಲ್ ಯುದ್ಧದ ಬಳಿಕ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಪಾಕಿಸ್ತಾನದ ಮಿಲಿಟರಿಯ ಶೆಲ್ಲಿಂಗ್ ದಾಳಿ, ಗುಂಡಿನ ದಾಳಿ ಅಲ್ಲ, ಶೆಲ್ಲಿಂಗ್, ಅದರ ತೀವ್ರತೆ ಗುಂಡಿನ ದಾಳಿಗಿಂತಲೂ ತೀವ್ರವಾಗಿರುತ್ತೆ. ಶೆಲ್ಲಿಂಗ್ ದಾಳಿ, ಆ ದಾಳಿಗೆ ಸುಮಾರು 15 ಮಂದಿ ಭಾರತೀಯ ನಾಗರಿಕರು ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ. ವೈಟ್ ನೈಟ್ ಕಾರ್ಪ್ಸ್ನ ಲೆಫ್ಟಿನೆಂಟ್ ಲ್ಯಾನ್ಸ್ ನಾಯ್ಕ್ ಹುತಾತ್ಮರಾಗಿದ್ದಾರೆ, ಸೇನಾಧಿಕಾರಿ ಹುತಾತ್ಮರಾಗಿದ್ದಾರೆ. ಸುಮಾರು 30ರಿಂದ 45 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಪಾಕಿಸ್ತಾನದ ಶೆಲ್ ದಾಳಿಗೆ ಜಮ್ಮು ಕಾಶ್ಮೀರದ ಗಡಿಭಾಗದಲ್ಲಿರ್ತಕ್ಕಂಥ 100 ಮನೆಗಳು ಧ್ವಂಸ ಆಗಿವೆ. ಶೆಲ್ ದಾಳಿ, ಪಾಕಿಸ್ತಾನ ನಡೆಸಿರುವಂತಹ ಶೆಲ್ ದಾಳಿ. ಇದರ ಜೊತೆಗೆ ನಿನ್ನೆ ರಾತ್ರಿ ಪಾಕಿಸ್ತಾನ ಮಿಲಿಟರಿ ಭಾರತದ 15 ಕಡೆಗಳಲ್ಲಿ ದಾಳಿಗೆ ಪ್ರಯತ್ನವನ್ನು ಪಟ್ಟಿತ್ತು. ಮಿಸೈಲ್, ಕ್ಷಿಪಣಿ ಮತ್ತು ಡ್ರೋನ್ ಮುಖಾಂತರ ನಾರ್ದರ್ನ್ ಮತ್ತು ವೆಸ್ಟರ್ನ್ ಭಾರತದ ಉತ್ತರ ಮತ್ತು ಪಶ್ಚಿಮ ಭಾಗದಲ್ಲಿ ಈ ದಾಳಿಗೆ ಪ್ರಯತ್ನವನ್ನು ಪಟ್ಟಿತ್ತು. ಅವಂತಿಪುರ, ಶ್ರೀನಗರ, ಜಮ್ಮು, ಪಠಾನ್ಕೋಟ್, ಅಮೃತ್ಸರ, ಕಪೂರ್ತಲಾ, ಜಲಂಧರ್, ಲುಧಿಯಾನ, ಆದಮ್ಪುರ್, ಭಟಿಂಡಾ, ಚಂಡೀಗಢ, ನಲ್, ಫಲೋಡಿ, ಉತ್ತರ್ಲಾಯ್, ಭುಜ್ ಈ ಪ್ರದೇಶಗಳ ಮೇಲೆ, ಈ ನಗರಗಳ ಮೇಲೆ ನಿನ್ನೆ ರಾತ್ರಿ ಪಾಕಿಸ್ತಾನದ ಸೇನೆ ಕ್ಷಿಪಣಿ ಮತ್ತು ಡ್ರೋನ್ಗಳ ಮುಖಾಂತರ ದಾಳಿಯನ್ನು ಕೈಗೊಂಡಿತ್ತು.